ಶತ್ರು ಮಿತ್ರರಾದ್ರು ಅನ್ನುವ ಗಾದೆ ನಿಜವಾಯ್ತಾ? ಬಿಜೆಪಿಯಲ್ಲಿ ಬಿಎಸ್ವೈ ವಿರೋಧಿ ಬಣ ಒಂದಾಗ್ತಿದ್ಯಾ? ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಯತ್ನಾಳ್ ಯೋಗೇಶ್ವರ್ ಅವರ ಭೇಟಿ. ಇಬ್ಬರು ಕೂಡ ಮಾತನಾಡಿರುವಂತದ್ದು ಯಾವ ರೀತಿಯಾಗಿ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಅನ್ನೋದು ಗೊತ್ತಿದೆ. ಸೊ ಈಗ ಶತ್ರುವಿನ ಶತ್ರು ಮಿತ್ರ ಅನ್ನುವ ಹಾಗೆ ಆ ಒಂದು ಗಾದೆ ಮಾತೆ ಸತ್ಯ ಆಗ್ತಾ ಇದೆಯಾ? ಬಿಜೆಪಿಯಲ್ಲಿ ಬಿಎಸ್ವೈ ವಿರೋಧಿ ಬಣ ಒಂದಾಗ್ತಾ ಇದೆಯಾ? ಇವತ್ತು ಯತ್ನಾಳ್ ಮತ್ತು ಯೋಗೇಶ್ವರ್ ಅವರ ಭೇಟಿ ಇದೆಯಲ್ಲ, ಅನೇಕ ಪ್ರಶ್ನೆಗಳಿಗೆ ಕುತೂಹಲಕ್ಕೆ ಕಾರಣ ಆಗಿದೆ. ಯೋಗೇಶ್ವರ್ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ರಹಸ್ಯ ಭೇಟಿಯನ್ನ ಮಾಡಿದ್ದಾರೆ. ಬಿಎಸ್ವೈ ವಿಜಯೇಂದ್ರ ವಿರುದ್ಧ ಬಂಡಾಯವನ್ನ ಸಾರಿದ್ದಾರೆ. ಈ ಇಬ್ಬರು ಕೂಡ ವಿಜಯಪುರದ ಖಾಸಗಿ ಹೋಟೆಲ್ನಲ್ಲಿ ಕೆಲ ಕಾಲ ರಹಸ್ಯ ಚರ್ಚೆಯನ್ನ ಮಾಡಿದ್ದಾರೆ. ಸೊ ಇವರಿಬ್ರು ಕೂಡ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು, ಅದರ ಪ್ರಮುಖವಾಗಿ ಬಿಎಸ್ವೈ ಹಾಗೆ ವಿಜಯೇಂದ್ರ ವಿರುದ್ಧ ಅನೇಕ ಹೇಳಿಕೆಗಳನ್ನ ಕೊಡ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ. ಇನ್ನು ಸಿಪಿವೈ ಯತ್ನಾಳ್ ಚರ್ಚೆ ವೇಳೆ ಜೊತೆಗಿದ್ರು ನಟಿ ಬಿಜೆಪಿ ಮುಖಂಡೆಯಾಗಿರುವಂತಹ ಶ್ರುತಿ ಕೂಡ. ಸಿಪಿವೈ ಯತ್ನಾಳ್ರಿಂದ ದೂರ ಉಳಿದಿದ್ದಾರೆ ಸ್ಥಳೀಯ ಬಿಜೆಪಿ ಮುಖಂಡರು. ಸೊ ಕುತೂಹಲ ಕೆರಳಿಸಿದೆ ಇವರಿಬ್ಬರ ರಹಸ್ಯ ಮಾತುಕತೆ. ಯತ್ನಾಳ್ ಮತ್ತು ಸಿಪಿವೈ ರಹಸ್ಯ ಮಾತುಕತೆಯಲ್ಲಿ ಏನೆಲ್ಲ ಚರ್ಚೆಗಳು ನಡೆದಿದೆ, ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಗಿದೆ, ಇವರಿಬ್ಬರು ಒಂದಾದ್ರ, ಹೀಗೆ ಅನೇಕ ಪ್ರಶ್ನೆಗಳು ಕೂಡ ಇದೆ. ಆದ್ರೆ ಈ ಮಾತುಕತೆಯ ವೇಳೆ ಬಿಜೆಪಿಯ ಮುಖಂಡೆ ಹಾಗೇನೆ ನಟಿಯಾಗಿರುವಂತಹ ಶ್ರುತಿ ಕೂಡ ಜೊತೆಗೆ ಇದ್ರು. ಆದ್ರೆ ಉಳಿದ ಸ್ಥಳೀಯ ಬಿಜೆಪಿ ಮುಖಂಡರು ದೂರವೇ ಉಳಿದಿದ್ದಾರೆ. ಸೊ ಒಂದಷ್ಟು ಕುತೂಹಲಕ್ಕೆ, ಒಂದಷ್ಟು ಬೆಳವಣಿಗೆಗಳಿಗೆ ಇದು ಕೂಡ ಕಾರಣ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಾನೆ ಹೇಳಬೇಕಾಗತ್ತೆ. ಈಗ ಕೆಲವು ಕಡೆಗಳಲ್ಲಿ ಒಂದು ಸಣ್ಣ ಬೆಳವಣಿಗೆ ಆದ್ರೂ ಕೂಡ ಅದು ಬೇರೆ ಬೇರೆ ಆದಂತಹ ಟ್ವಿಸ್ಟ್ ಅಂಡ್ ಟರ್ನ್ಗಳನ್ನ ಪಡ್ಕೊಳ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಇದು ಯಾವ ಬೆಳವಣಿಗೆಗೆ ಕಾರಣ ಆಗಬಹುದು? ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗುರುರಾಜ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, ಈಗಾಗಲೇ ಒಂದ್ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಹಿರಂಗ ಹೇಳಿಕೆ ಕೊಡ್ತಾ ಇದ್ರು, ಇನ್ನೊಂದ್ ಕಡೆ ಸಿಪಿ ಯೋಗೇಶ್ವರ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಸೊ ಇವರಿಬ್ಬರು ಕೂಡ ಇವತ್ತು ಒಟ್ಟಾಗಿ ಮಾತುಕತೆ ನಡೆಸಿದ್ದಾರೆ, ರಹಸ್ಯ ಮಾತುಕತೆ ಕೂಡ ನಡೆದಿದೆ. ಅಂದ್ರೆ ಸಾಕಷ್ಟು ಕುತೂಹಲಕ್ಕೆ, ಬೆಳವಣಿಗೆಗಳಿಗೆ ಇದು ಕಾರಣ ಆಗಬಹುದು ಅಂತ ಅನ್ಸುತ್ತೆ. ಯಾವ ಸಿಚುವೇಶನ್ ನಲ್ಲಿ ಇವರಿಬ್ಬರ ಭೇಟಿ ಆಗಿದೆ? ನವಿತಾ, ಏನು ಅಂದ್ರೆ ಇವತ್ತು ವಿಜಯಪುರ ಜಿಲ್ಲೆಯ ಬುತ್ತಾಕೆರೆ ಹತ್ರ ಒಂದು 3 ಸ್ಟಾರ್ ಹೋಟೆಲ್ನ ಉದ್ಘಾಟನಾ ಕಾರ್ಯಕ್ರಮ, ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಸಚಿವ ಸಿಪಿ ಯೋಗೇಶ್ವರ್ ಆಗಮಿಸಿದ್ರು. ಕಲಬುರಗಿ ಜಿಲ್ಲೆಯಿಂದ ಅವರು ವಿಜಯಪುರ ಜಿಲ್ಲೆಗೆ ಆಗಮಿಸಿರುವಂತದ್ದು. ಸಹಜವಾಗಿ ವಿಜಯಪುರ ಜಿಲ್ಲೆಗೆ ಯಾವುದೇ ಸಚಿವರು ಬಂದರೂ ವಿಜಯಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸೇರಿದಂತೆ ಸ್ಥಳೀಯ ಶಾಸಕರು, ಮಾಜಿ ಶಾಸಕರು ಸೇರಿ ಅವರನ್ನ ಸ್ವಾಗತ ಮಾಡೋದು ಒಂದು ಈವರೆಗೂ ನಡೆದುಕೊಂಡು ಸಂಪ್ರದಾಯ. ಆದ್ರೆ ಇವತ್ತು ಬಿಜೆಪಿಯಿಂದ ಯಾವುದೇ ಸಚಿವರಾಗಿರ್ಬೋದು, ಯಾವುದೇ ಶಾಸಕರು, ಮಾಜಿ ಶಾಸಕರು, ಮುಖಂಡರು ಅವರನ್ನ ಭೇಟಿಯಾಗಿ ಬಂದಿಲ್ಲ. ಕೇವಲ ಯತ್ನಾಳ್ ಅವರು ಮಾತ್ರ ಭೇಟಿಯನ್ನ ಮಾಡಿದಂಥದ್ದು. ಈ ಹಿಂದೆ ಯತ್ನಾಳ್ ಅವರು ವಿಜಯಪುರ ಜಿಲ್ಲೆಗೆ ಯಾವುದೇ ಸಚಿವರಾಗಿರ್ಬೋದು, ಉಪಮುಖ್ಯಮಂತ್ರಿಗಳು ಬಂದರೂ ಸಹಿತ ಅವರನ್ನ ಭೇಟಿ ಮಾಡ್ತಾ ಇರಲಿಲ್ಲ. ಆದ್ರೆ ಇವತ್ತು ಸಿಪಿ ಯೋಗೇಶ್ವರ್ ಅವರನ್ನ ಯತ್ನಾಳ್ ಹೋಗಿ ವಿಜಯಪುರದ ಖಾಸಗಿ ಹೋಟೆಲ್ ಭೇಟಿ ಆಗಿರುವಂತದ್ದು ಬಹಳ ಕುತೂಹಲ ಮೂಡಿಸಿರುವಂತದ್ದು. ಇವತ್ತು ಬೆಳಿಗ್ಗೆ ಸಿಪಿ ಯೋಗೇಶ್ವರ್ ಅವರು ವಿಜಯಪುರಕ್ಕೆ ಬಂದ ಬಳಿಕ ಯತ್ನಾಳ್ ಅವರು ಖಾಸಗಿ ಹೋಟೆಲ್ ವೈಯಕ್ತಿಕವಾಗಿ ಭೇಟಿ ಆದ್ರು. ಅವಾಗ ಅವರ ಆಪ್ತರ ಎಲ್ಲರನ್ನ ದೂರ ಕಳಿಸಿದ್ರು. ಇಬ್ರು ಮಾತ್ರ ವೈಯಕ್ತಿಕವಾಗಿ ಮಾತುಕತೆ ನಡೆಸಿದ್ರು. ಈ ವೇಳೆ ನಟಿ ಶ್ರುತಿ ಸಹಿತ ಅಲ್ಲೇ ಹಾಜರಿದ್ರು. ಅದಾದ ಬಳಿಕ ಈಗ ಇಬ್ರು ಒಂದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತದ್ದು. ಸೊ ಇದು ಈಗ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ವಿರುದ್ಧ ಏನು ಒಂದು ಬಂಡಾಯನ ಸಹಿತ ಯತ್ನಾಳ್ ಅವರು, ಅವರಿಗೆ ಈಗ ಸಿಪಿ ಯೋಗೇಶ್ವರ್ ಅವರು ಕೈ ಜೋಡಿಸ್ತೇನೆ, ಅವರನ್ನ ಸಚಿವರನ್ನಾಗಿ ಮಾಡಲು ಕೈ ಜೋಡಿಸ್ತೇನೆ ಅಂತ ಹೇಳಿರುವಂತದ್ದು. ಹಾಗಾಗಿ ಬಿಜೆಪಿಯಲ್ಲಿ ಬಹಳ ಕುತೂಹಲ ಮೂಡಿಸಿರುವಂತದ್ದು. ನವಿತಾ, ಅದೇ ಗುರುರಾಜ್, ಈಗ ಅನಂತರ ಏನಾದ್ರೂ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ರ? ಈಗ ಸದ್ಯದ ಮಟ್ಟಿಗೆ ಸಿಪಿ ಯೋಗೇಶ್ವರ್ ಅವರು ಈಗ ಅಷ್ಟೇ ಮಾಹಿತಿಯನ್ನು ಮಾಧ್ಯಮಗಳಿಗೆ ಮಾತನಾಡಿರುವಂತದ್ದು. ಯತ್ನಾಳ್ ಅವರ ಹೋರಾಟಕ್ಕೆ ನನ್ನ ಬೆಂಬಲವಿದೆ, ನಾನು ಅವ್ರ ಜೊತೆ ಜೋಡಿಸ್ತೇನೆ. ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಹಾಗೂ ವಿಜಯಪುರ ಜಿಲ್ಲೆ ಅಭಿವೃದ್ಧಿಗೆ ಯತ್ನಾಳ್ ಅವರಿಗೆ ಮುಂದೆ ಒಂದು ಒಳ್ಳೆ ಅವಕಾಶ ಇದೆ. ಹಾಗಾಗಿ ನಾವು ಅವ್ರ ಜೊತೆ ಕೈ ಜೋಡಿಸ್ತೇನೆ ಅಂತೇಳಿ ಒಂದು ಬಹಿರಂಗವಾಗಿ ಹೇಳಿಕೆ ನೀಡಿರುವಂತದ್ದು. ಜೊತೆಗೆ ವಿಜಯಪುರ ವಿಮಾನ ನಿಲ್ದಾಣ ಏನಿದೆ ಅದು ಮುಂದಿನ ವರ್ಷದವರೆಗೆ ಕಾಮಗಾರಿ ಮುಗಿಯಬಹುದು. ಆ ಕಾಮಗಾರಿಯನ್ನ ನಾವೇ ಖುದ್ದು ಉದ್ಘಾಟನೆ ಮಾಡ್ತೀವಿ ಅನ್ನೋ ಮೂಲಕ ಮುಂದೆ ಅಧಿಕಾರ ನಮ್ಮ ಕೈಯಲ್ಲೇ ಇರುತ್ತೆ ಅನ್ನೋ ಪರೋಕ್ಷವಾಗಿ ಅವರು ಹೇಳಿರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಗುರುರಾಜ್ ಡೀಟೇಲ್ಸ್ಗೆ.